ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸನಾತನ ಧರ್ಮದ ಪ್ರಕಾರ 4 ಯುಗಗಳಿದೆ. ಆ ಪ್ರತಿಯೊಂದು ಯುಗಕ್ಕೆ ತನ್ನದೇ ಆದ ಪ್ರಾಮುಖ್ಯತೆ ಇದೆ. ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗಗಳಲ್ಲಿ ಜನರು ದೇವರಲ್ಲಿ ಶ್ರದ್ಧೆಯನ್ನು ಹೊಂದಿದ್ರು. ಈ 3 ಯುಗಗಳಲ್ಲಿ ಪಾಪ ಎಂಬುದು ಕಲಿಯುಗದಷ್ಟು ಭಯಾನಕವಾಗಿರಲಿಲ್ಲ. ಹಿಂದಿನ ಯುಗಗಳಲ್ಲಿ ಮನುಷ್ಯರು ಅನೇಕ ಸಾಧನೆಗಳನ್ನು ಸಿದ್ಧಿಸಿಕೊಂಡಿದ್ರು. ಅತಿಮಾನುಷ ಶಕ್ತಿಗಳನ್ನು ಕೂಡ ಹೊಂದಿದ್ರು. ಅವರ ಬಾಯಲ್ಲಿ ಬಂದಿದ್ದೆಲ್ಲವೂ ಸತ್ಯವಾಗ್ತಿತ್ತು. ಹಿಂದಿನ ಯುಗಗಳಲ್ಲಿ ದೇವರು ಸ್ವತಃ ಅವತರಿಸಿ ಭೂಮಿಗೆ ಬಂದು ಕಾಲಕಾಲಕ್ಕೆ ದುಷ್ಟರನ್ನ, ಪಾಪಿಗಳನ್ನ ನಾಶ ಮಾಡ್ತಿದ್ದ. ಋಷಿಮುನಿಗಳು ಮಾತ್ರವೇಕೆ, ಸಾಮಾನ್ಯ ಮನುಷ್ಯ ಕೂಡ ಶಾಪ ಕೊಡ್ತಿದ್ದ. ಆಶ್ಚರ್ಯವೆಂದ್ರೆ ಆ ಶಾಪ ಪರಿಣಾಮ ಬೀರ್ತಿತ್ತು. ಜೊತೆಗೆ ಶಾಪ ಕೊಟ್ಟವರೇ ಅದಕ್ಕೆ ಪರಿಹಾರವನ್ನು ಕೂಡ ಸೂಚಿಸ್ತಿದ್ರು. ಆದ್ರೆ ಕಲಿಯುಗದಲ್ಲಿ ಶಾಪಕ್ಕೂ ನಂಬಿಕೆಗೂ ಪ್ರಾಮುಖ್ಯತೆಯೇ ಇಲ್ಲ. ಕಲಿಯುಗದಲ್ಲಿ ಅಂದ್ರೆ ಈಗ ನಾವು ಬದುಕುತ್ತಿರುವ ಸಮಾಜದಲ್ಲಿ ಅದೆಷ್ಟೊಂದು ದುಷ್ಟ ಶಕ್ತಿಗಳು ನಮ್ಮ ಕಣ್ಣಿಗೆ ಬೀಳುತ್ತವೆ. ಕೈಲಾಗದ ಎಷ್ಟೋ ಬಡಪಾಯಿಗಳು ಬಂದ ಕಷ್ಟಗಳನ್ನು ಸಹಿಸಿಕೊಂಡು ದೇವರಲ್ಲಿ ಭಾರ ಆಗ್ತಾರೆ. ಕೆಲವರು ಶಾಪ ಹಾಕ್ತಾರೆ. ಆದ್ರೆ ಕಲಿಯುಗದಲ್ಲಿ ಶಾಪಗಳು ನಿಷ್ಪರಿಣಾಮಕಾರಿ. ಕಲಿಯುಗದಲ್ಲಿ ಶಾಪದ ಪರಿಣಾಮ ಏಕೆ ಆಗಲ್ಲ ಅನ್ನೋದಕ್ಕೆ ನಮ್ಮ ಅನೇಕ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಆದ್ರೆ ಕಲಿಯುಗದಲ್ಲಿ ನಮ್ಮ ಒಳ್ಳೆಯ ಮಾತುಗಳೇ ಬೇರೆಯವರಿಗೆ ಆಶೀರ್ವಾದ. ಹಾಗೆ ನಮ್ಮ ಒಂದು ಶಾಪ ಬರೋಬ್ಬರಿ 10 ಆಶೀರ್ವಾದಗಳನ್ನು ನಾಶಪಡಿಸುತ್ತೆ. ಇನ್ನು ನಮ್ಮ ಹಿಂದಿನ ಯುಗಗಳಲ್ಲಿ ನೀಡುತ್ತಿದ್ದ ಪ್ರತಿಯೊಂದು ಶಾಪದ ಹಿಂದೆ ಒಂದು ಅರ್ಥ ಇರ್ತಿತ್ತು. ಹೊಸದೊಂದು ಕರ್ಮ ಅಥವಾ ಕಾರ್ಯದ ಬಗ್ಗೆ ಸೂಚನೆ ಇರ್ತಿತ್ತು. ಸೃಷ್ಟಿಕರ್ತರಾದ ಬ್ರಹ್ಮ, ವಿಷ್ಣು, ಮಹೇಶ್ವರರು ಕೂಡ ಕೆಲ ಶಾಪಗಳಿಂದ ನರಳಾಡಿದ್ರು. ಇಂದಿನ ವಿಡಿಯೋದಲ್ಲಿ ಅಂತಹ ಕೆಲವು ಮಹತ್ವದ ಶಾಪ ಮತ್ತು ವಿಮೋಚನೆಯ ಬಗ್ಗೆ ನಿಮಗೆ ಹೇಳಲಿದ್ದೇನೆ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಗಣೇಶ ವಿಘ್ನನಾಶಕ. ಪಾರ್ವತಿ ತನ್ನ ಮೈಗೆ ಗಂಧ ಹಾಕಿ ಬಳಿಕ ಅದರಿಂದ ಮಾಡಿದ ಮೂರ್ತಿಯಿಂದಲೇ ಈ ಗಣೇಶ ಹುಟ್ಟಿದ್ದು ಮತ್ತು ತಂದೆಯಿಂದಲೇ ಶಿರಚ್ಛೇದಕ್ಕೆ ಒಳಗಾದ ಕತೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಆದರೆ ಇದರ ಹಿಂದೆ ಶಿವನಿಗೆ ನೀಡಿದ ಒಂದು ಶಾಪದ ಕತೆ ಇದೆ ಅನ್ನೋದು ಅನೇಕರಿಗೆ ಗೊತ್ತಿಲ್ಲ. ಈ ಶಾಪದ ಕಾರಣವೇ ದೇವರ ದೇವ ಮಹಾದೇವ ತನ್ನ ಮಗನ ತಲೆಯನ್ನೇ ಕತ್ತರಿಸಬೇಕಾಗಿ ಬಂತು. ಹಾಗಿದ್ರೆ ಏನಿದು ಕತೆ ಎಂದಾಗ, ಅದೊಮ್ಮೆ ನಾರದ ಮುನಿಗಳು ಕೂಡ ಖುದ್ದು ವಿಷ್ಣುವನ್ನ ಭೇಟಿಯಾಗಿ ಶಿವ ತನ್ನ ಪುತ್ರನ ತಲೆ ಕತ್ತರಿಸಿದ ಬಗ್ಗೆ ಪ್ರಶ್ನೆ ಮಾಡಿದ್ರು. ಆಗ ವಿಷ್ಣುವೇ ಇದರ ಹಿಂದಿನ ಅಸಲಿ ಸತ್ಯವನ್ನ ಹೇಳಿದ. ಹಿಂದೆ ಮಹಾದೇವನಿಗೆ 2 ಪರಮ ಭಕ್ತರಿದ್ರು. ಅವರ ಹೆಸರು ಮಾಲಿ ಮತ್ತು ಸುಮಾಲಿ ಅಂತ. ಈ ಇಬ್ಬರು ಅದೊಮ್ಮೆ ಸೂರ್ಯದೇವನೊಂದಿಗೆ ಅದ್ಯಾವುದೋ ಕಾರಣಕ್ಕೆ ಯುದ್ಧ ಮಾಡಬೇಕಾಗಿ ಬಂತು. ಆಗ ಸೂರ್ಯದೇವ ತನ್ನ ದಿವ್ಯ ತೇಜಸ್ಸಿನ ಶಕ್ತಿಯನ್ನ ಪ್ರಯೋಗಿಸಿದ. ಇದರಿಂದ ಮಾಲಿ ಮತ್ತು ಸುಮಾಲಿ ಕಕ್ಕಾಬಿಕ್ಕಿಯಾದ್ರು. ಜೋರಾಗಿ ಮಹಾದೇವ ಮಹಾದೇವ ಅಂತ ಕೂಗಿಕೊಂಡ್ರು. ಅವರ ಕೂಗು ಕೇಳಿ ಓಡೋಡಿ ಬಂದ ಶಿವ ಸೂರ್ಯದೇವನ ಮೇಲೆ ತ್ರಿಶೂಲದಿಂದ ಪ್ರಹಾರ ನಡೆಸಿದ. ಇದರಿಂದ ಚೇತನ ನಷ್ಟವಾಗಿ ಸೂರ್ಯದೇವ ರಥದಿಂದ ಕೆಳಗೆ ಬಿದ್ದ. ಇದರಿಂದ ಬ್ರಹ್ಮಾಂಡದಲ್ಲಿ ಹಾಹಾಕಾರವಾಯಿತು. ಎಲ್ಲೆಲ್ಲೂ ಕತ್ತಲು ಆವರಿಸಿತು. ಅದೇ ವೇಳೆ ಅಲ್ಲಿಗೆ ಬಂದ ಕಶ್ಯಪ ಮುನಿಗಳು ತಮ್ಮ ಪುತ್ರ ಸೂರ್ಯದೇವ ನೆಲಕ್ಕೆ ಬಿದ್ದುದನ್ನು ನೋಡಿ ಕ್ರೋಧಗೊಳ್ತಾರೆ. ಯಾವ ರೀತಿ ನನ್ನ ಮಗನ ಮೇಲೆ ನೀನು ತ್ರಿಶೂಲ ಬಳಸಿದ್ದೀಯೋ ಅದೇ ರೀತಿ ನೀನು ಕೂಡ ನಿನ್ನ ಮಗನನ್ನ ತ್ರಿಶೂಲದಿಂದ ಅವನ ತಲೆ ಕತ್ತರಿಸ್ತೀಯ ಅಂತ ಶಿವನಿಗೆ ಶಾಪ ಕೊಡ್ತಾರೆ. ಈ ಶಾಪದ ಕಾರಣವೇ ಶಿವ ತನ್ನ ಪುತ್ರ ಗಣಪತಿಯ ತಲೆಯನ್ನ ಕತ್ತರಿಸಬೇಕಾಯಿತು. ಅದೇ ರೀತಿ ಮತ್ತೊಂದು ಶಾಪದ ಕತೆ ಅಂದ್ರೆ ಅದು ಶಿವನ ವಾಹನ ನಂದಿಯದ್ದು. ಈ ನಂದಿ ಕೂಡ ಮಹಾದೇವನ ಪರಮ ಭಕ್ತ ರಾವಣನಿಗೆ ಶಾಪ ಕೊಟ್ಟಿದ್ದ. ಅಸಲಿಗೆ ಕತೆ ಅಂದ್ರೆ ಶಿವಪುರಾಣದ ಪ್ರಕಾರ ಅದೊಮ್ಮೆ ರಾವಣ ಶಿವನನ್ನ ನೋಡಲು ಕೈಲಾಸಕ್ಕೆ ಹೋಗಿದ್ದ. ಆಗ ಬಾಗಿಲಿನಲ್ಲಿದ್ದ ನಂದಿಯನ್ನ ನೋಡಿ ಅದರ ಸ್ವರೂಪದ ಬಗ್ಗೆ ಲೇವಡಿ ಮಾಡಿದ. ಅಲ್ಲದೆ ವಾನರನನ್ನ ಹೋಲಿಸಿ ಹೀಯಾಳಿಸಿದ. ಇದರಿಂದ ಕೆರಳಿದ ನಂದಿ, ಹೇ ದುಷ್ಟ, ನೀನು ಯಾವ ವಾನರ ರೂಪಿ ಅಂತ ನನ್ನನ್ನ ಹೀಯಾಳಿಸುತ್ತಿದ್ದೆಯೋ ಅದೇ ವಾನರ ಸ್ವರೂಪಿಯಿಂದ ನಿನ್ನ ಸರ್ವನಾಶವಾಗತ್ತೆ ಅಂತ ಶಾಪ ಕೊಟ್ಟಿದ್ದ. ಅದರಂತೆ ವಾನರ ರೂಪಿ ಹನುಮಂತ ಇಡೀ ಲಂಕೆಯ ಅಂತ್ಯಕ್ಕೆ ಕಾರಣನಾದ. ಇನ್ನು ತ್ರೇತಾಯುಗದ ದಶರಥ ಮಹಾರಾಜ ಪುತ್ರ ವಿರಹದಿಂದ ತನ್ನ ಪ್ರಾಣವನ್ನ ಬಿಟ್ಟಿದ್ದ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಪುತ್ರನಿಂದ ದೂರವಾಗಿ ದುಃಖದಿಂದ ಮೃತಪಟ್ಟ ದಶರಥ ಮಹಾರಾಜನ ಈ ಕಥೆಯ ಹಿಂದೆ ತಾನು ಮಾಡಿದ ಒಂದು ಪಾಪ ಕಾರ್ಯಕ್ಕೆ ಪಡೆದ ಶಾಪದ ಫಲವೇ ಆಗಿತ್ತು. ವಾಲ್ಮೀಕಿ ರಾಮಾಯಣದ ಪ್ರಕಾರ ಅದೊಮ್ಮೆ ದಶರಥ ಮಹಾರಾಜ ಬೇಟೆಗೆ ಅಂತ ಕಾಡಿಗೆ ಹೋಗಿದ್ದ. ಆಗ ತಿಳಿಯದೆ ಮಾಡಿದ ಎಡವಟ್ಟು ಅಂದ್ರೆ ಒಬ್ಬ ಬ್ರಾಹ್ಮಣನ ಪುತ್ರನಿಗೆ ಬಾಣ ಬಿಟ್ಟಿದ್ದ. ಆತನ ಹೆಸರೇ ಶ್ರವಣಕುಮಾರ. ತಂದೆ ತಾಯಿಯ ಪರಮ ಸೇವಕ ಶ್ರವಣಕುಮಾರ ದಶರಥ ಬಿಟ್ಟ ಬಾಣಕ್ಕೆ ಬಲಿಯಾಗಿ ಬಿಡ್ತಾನೆ. ಮಗನ ಸಾವಿನ ಸುದ್ದಿ ಕೇಳಿದ ವೃದ್ಧ ದಂಪತಿ ದಶರಥ ಮಹಾರಾಜನಿಗೆ ಶಾಪ ಕೊಟ್ರು. ಯಾವ ರೀತಿ ಇವತ್ತು ನಾವು ಪುತ್ರ ವಿಯೋಗದಿಂದ ಇಹಲೋಕ ತ್ಯಜಿಸುತ್ತಿದ್ದೇವೋ ಅದೇ ರೀತಿ ನೀನು ಕೂಡ ನಿನ್ನ ಪುತ್ರನ ವಿರಹದಿಂದಲೇ ಸಾಯಬೇಕು ಅಂತ ಶಾಪ ಕೊಟ್ಟಿದ್ರು. ಮತ್ತೊಂದು ಶಾಪದ ಕತೆ ಅಂದ್ರೆ ಅದು ರಾಜ ದಕ್ಷ ಮಹಾರಾಜ ಚಂದ್ರನಿಗೆ ಕೊಟ್ಟ ಶಾಪ.
ಶಿವ ಪುರಾಣದ ಪ್ರಕಾರ ದಕ್ಷ ಮಹಾರಾಜ ಅಶ್ವಿನಿ ಸೇರಿದಂತೆ ತನ್ನ ಒಟ್ಟು 27 ಕನ್ಯೆಯರನ್ನ ಚಂದ್ರನಿಗೆ ಕೊಟ್ಟು ಮದುವೆ ಮಾಡಿದ್ದ. 27 ಕನ್ಯೆಯರೊಂದಿಗೆ ಮದುವೆಯಾಗಿದ್ದ ಚಂದ್ರ ಕೂಡ ಭಾರಿ ಪ್ರಸನ್ನನಾಗಿದ್ದ. ಆದ್ರೆ ಸಂಸಾರ ಅಂದಮೇಲೆ ಒಂದ್ ಕಡೆ ಒಲವು ಮತ್ತೊಂದ್ ಕಡೆ ಗೆಲುವು ಇದ್ದಿದ್ದೇ ನೋಡಿ. ಅದೇ ರೀತಿ ಚಂದ್ರನಿಗೂ ಆಯ್ತು. ಆ 27 ಕನ್ಯೆಯರಲ್ಲಿ ಚಂದ್ರನಿಗೆ ರೋಹಿಣಿ ಮೇಲೆ ಹೆಚ್ಚಿನ ಮೋಹ ಶುರುವಾಯಿತು. ಈ ವಿಷಯ ಗೊತ್ತಾಗಿ ದಕ್ಷ ಮಹಾರಾಜ ಚಂದ್ರನಿಗೆ ತಿಳಿ ಹೇಳಿದ. ಎಲ್ಲ ಪತ್ನಿಯರಿಗೂ ಸಮಾನವಾದ ಪ್ರೀತಿ ಕೊಡಬೇಕು ಅಂತ ಬುದ್ಧಿವಾದವನ್ನ ಹೇಳಿದ. ಆಯ್ತು ಅಂತ ತಲೆಯಾಡಿಸಿದ ಚಂದ್ರ ಕೆಲ ದಿನಗಳ ಬಳಿಕ ಮತ್ತೆ ರೋಹಿಣಿಯ ಮೇಲೆ ಹೆಚ್ಚು ಆಸಕ್ತಿ ತೋರಿಸಲು ಶುರು ಮಾಡಿದ. 2ನೇ ಬಾರಿಗೆ ಈ ಸುದ್ದಿ ತಿಳಿದ ರಾಜ ದಕ್ಷ ಚಂದ್ರನಿಗೆ ಕ್ಷಯ ರೋಗದಿಂದ ನರಳುವಂತ ಶಾಪವನ್ನ ನೀಡ್ತಾನೆ. ಇದರಿಂದ ಚಂದ್ರ ತನ್ನ ಕಾಂತಿಯನ್ನ ಕಳೆದುಕೊಂಡ. ಇದನ್ನ ಕಂಡ ಋಷಿಮುನಿಗಳು ಚಿಂತೆಗೆ ಬಿದ್ದರು. ಭಗವಾನ್ ಬ್ರಹ್ಮನನ್ನ ಭೇಟಿಯಾಗಿ ಇದಕ್ಕೆ ಪರಿಹಾರವನ್ನ ಕೇಳ್ತಾರೆ. ಶಿವನನ್ನ ಕುರಿತು ಚಂದ್ರ ತಪಸ್ಸು ಮಾಡಿದ್ರೆ ಆತನ ರೋಗ ವಾಸಿಯಾಗಬಹುದು ಅಂತ ಸೂಚಿಸಿದ. ಆಗ ಚಂದ್ರ ಬಿಟ್ಟು ಬಿಡದೆ 6 ತಿಂಗಳುಗಳ ಕಾಲ ಶಿವನನ್ನ ಕುರಿತು ತಪಸ್ಸು ಮಾಡಿದ. ಇದರ ಫಲವಾಗಿ ಪ್ರಕಟಗೊಂಡ ಶಿವ ಒಂದು ಷರತ್ತು ಹೇಳ್ದ. ಅದೇನಂದ್ರೆ, ಕ್ಷಯ ರೋಗದಿಂದ ನಾನು ಸಂಪೂರ್ಣವಾಗಿ ಮುಕ್ತಿ ಕೊಡಲು ಸಾಧ್ಯವಿಲ್ಲ. 1 ತಿಂಗಳಿನಲ್ಲಿ 15 ದಿನ ನೀನು ಕಾಂತಿಯುಕ್ತವಾಗಿ ಹೊಳೆದ್ರೆ ಇನ್ನು 15 ದಿನ ನಿನ್ನ ಕಾಂತಿ ಸವಿಯುತ್ತಾ ಹೋಗುತ್ತದೆ ಅಂತ ಹೇಳ್ದ. ಹೀಗಾಗಿಯೇ 15 ದಿನ ಕೃಷ್ಣ ಪಕ್ಷದಲ್ಲಿ ಚಂದ್ರ ಕ್ಷೀಣವಾಗುತ್ತಾ ಸಾಗಿದ್ರೆ 15 ದಿನ ಶುಕ್ಲ ಪಕ್ಷದಲ್ಲಿ ಹೊಳೆಯುತ್ತಾ ಹೋಗ್ತಾನೆ. ಶಿವ ಚಂದ್ರ ದಶರಥ ರಾಜನಂತೆ ಭೂಮಿಯಲ್ಲಿ ಅವತರಿಸಿದ್ದ ಶ್ರೀಕೃಷ್ಣ ಕೂಡ 2 ಬಾರಿ ಶಾಪಕ್ಕೆ ತುತ್ತಾಗಿದ್ದ. ಅದರಲ್ಲೂ ಗಾಂಧಾರಿಯ ಶಾಪದಿಂದ ಇಡೀ ಯದುಕುಲವೇ ಸರ್ವನಾಶವಾಗಿ ಹೋಯಿತು. ಮಹಾಭಾರತದ ವಿನಾಶಕಾರಿ ಯುದ್ಧದ ಬಳಿಕ ಗಾಂಧಾರಿ ತನ್ನ 100 ಮಕ್ಕಳ ಸಾವಿನ ಸುದ್ದಿ ಕೇಳಿ ಒಂದೇ ಸಮನೆ ಕಣ್ಣೀರು ಹಾಕಿದ್ಲು. ಯುದ್ಧ ಭೂಮಿಯಲ್ಲಿ ಕಣ್ಣೀರು ಹಾಕ್ತಿದ್ದ ಗಾಂಧಾರಿ ಬಳಿ ಹೋದ ಕೃಷ್ಣ ಆಕೆಯನ್ನ ಸಮಾಧಾನ ಪಡಿಸಲು ಯತ್ನಿಸಿದ. ಆದರೆ ಕೃಷ್ಣನ ಧ್ವನಿ ಕಿವಿಗೆ ಬೀಳುತ್ತಲೇ ಉರಿದುರಿದು ಬಿದ್ದ ಗಾಂಧಾರಿ ಆತನಿಗೆ ನಿಂದಿಸಲು ಶುರು ಮಾಡ್ತಾಳೆ. ಅಯ್ಯೋ ಮನೆಹಾಳ ಕೃಷ್ಣ, ಈ ಮಹಾಭಾರತ ರಾಧಾಂತವಾಗಿದ್ದು ನಿನ್ನಿಂದಲೇ. ನೀನು ಬಯಸಿದ್ದೇ ಆಗಿದ್ರೆ ಈ ಯುದ್ಧವನ್ನ ನೀನು ನಿಲ್ಲಿಸಬಹುದಾಗಿತ್ತು. ಆದ್ರೆ ನೀನು ಯುದ್ಧದಾಹಿಯಾಗಿ ಬದಲಾದೆ. ಯಾವ ರೀತಿ ನನ್ನ ವಂಶ ನಿರ್ವಂಶವಾಯಿತೋ ಅದೇ ರೀತಿ ನಿನ್ನ ಯಾದವರು ಕೂಡ ತಮ್ಮಲ್ಲೇ ಹೊಡೆದಾಡಿಕೊಂಡು ನಿನ್ನ ಇಡೀ ಕುಲವು ನಾಶವಾಗಲಿ ಅಂತ ಶಾಪ ಕೊಡ್ತಾಳೆ. ವಿಚಿತ್ರ ಏನು ಗೊತ್ತಾ, ಈ ಶಾಪ ಕೊಟ್ಟ ಮೇಲೂ ಕೃಷ್ಣ ನಗುವುದಕ್ಕೆ ಶುರು ಮಾಡ್ದ. ಆಗ ಗಾಂಧಾರಿ, ಎಂತ ಮನುಷ್ಯನಯ್ಯ ನೀನು, ಶಾಪ ಕೊಟ್ಟರು ನಗುತ್ತಲೇ ಇರ್ತೀಯಲ್ಲ ಅಂತ ಕೇಳಿದ್ಲು. ಆಗ ಕೃಷ್ಣ ಹೇಳ್ದ, ನನ್ನ ಯಾದವರು ಇತ್ತೀಚೆಗೆ ಜೂಜುಕೋರರಾಗಿದ್ರು, ಅತಿಯಾಗಿ ಹೆಣ್ಣಿನ ವ್ಯಾಮೋಹಕ್ಕೆ ಬಿದ್ದಿದ್ರು. ಇಂಥವರನ್ನ ಏನು ಮಾಡೋದು ಅಂತ ನಾನು ಚಿಂತೆಗೆ ಬಿದ್ದಿದ್ದೆ. ಆದರೆ ನೀನು ಈಗ ಶಾಪ ಕೊಟ್ಟು ನನ್ನ ಒಂದು ಹೊರೆಯನ್ನ ಕಮ್ಮಿ ಮಾಡಿದೆ ಅಂತ ಮತ್ತೊಮ್ಮೆ ನಕ್ಕ. ಇದಾದ ಕೆಲ ದಿನಗಳ ನಂತರ ಯಾದವರ ಮಧ್ಯೆಯೇ ಹೊಡೆದಾಟಗಳಾಗಿ ಇಡೀ ಕುಲವೇ ನಾಶವಾಗಿ ಹೋಯಿತು. ಸ್ನೇಹಿತರೆ, ಇತ್ತೀಚೆಗೆ ಬಿಡುಗಡೆಯಾದ ಕಲ್ಕಿ ಸಿನಿಮಾವನ್ನ ನೀವು ನೋಡಿರಬೇಕು. ಸಿನಿಮಾ ಆರಂಭದಲ್ಲೇ ಅಶ್ವತ್ಥಾಮನಿಗೆ ಶಾಪ ಕೊಡುವ ದೃಶ್ಯ ಕಣ್ಣಿಗೆ ಕಟ್ಟುವಂತೆ ಕಟ್ಟಿಕೊಡಲಾಗಿದೆ. ಅಶ್ವತ್ಥಾಮ ಅಂದ್ರೆ ಕೌರವ ಮತ್ತು ಪಾಂಡವರ ಕುಲಗುರು ದ್ರೋಣಾಚಾರ್ಯರ ಪುತ್ರ. ಯುದ್ಧದಲ್ಲಿ ಕೌರವರ ಪರವಾಗಿ ಹೋರಾಡಿದ ಮಹಾನ್ ಸಿದ್ಧಿಯೋಧ. ಆದರೆ ಈತನಿಗೆ ಕೊಟ್ಟ ಅಮರತ್ವದ ಶಾಪ ನಿಜಕ್ಕೂ ಭಯಂಕರ. ಈ ಅಶ್ವತ್ಥಾಮನ ಬಳಿ ಬ್ರಹ್ಮಾಸ್ತ್ರವಿತ್ತು. ಅದನ್ನ ದುರುಪಯೋಗಪಡಿಸಿಕೊಂಡಿದ್ದು ಅಲ್ಲದೆ ಯುದ್ಧ ಮಾಡದ ಸಾರಥಿ ಕೃಷ್ಣನ ಮೇಲೂ ಅದನ್ನ ಪ್ರಯೋಗಿಸ್ತಾನೆ. ಹೀಗಾಗಿ ಶ್ರೀಕೃಷ್ಣ ಈ ಕಲಿಯುಗ ಮುಗಿದು ಕಲ್ಕಿಯ ಹುಟ್ಟಿನವರೆಗೂ ಅಶ್ವತ್ಥಾಮನಿಗೆ ಅಮರತ್ವದ ಶಾಪ ಕೊಟ್ಟಿದ್ದಾನೆ. ಇವತ್ತಿಗೂ ಈ ಅಶ್ವತ್ಥಾಮ ಭೂಮಂಡಲದಲ್ಲಿ ಮುಕ್ತಿ ಸಿಗದೆ ಅಲಿಯುತ್ತಿದ್ದಾನೆ ಅಂತೆ. ಅಲ್ಲದೆ ಅನೇಕರು ನಾವು ಅಶ್ವತ್ಥಾಮನನ್ನ ನೋಡಿದ್ದೀವಿ ಅಂತ ಹೇಳೋರು ಇದ್ದಾರೆ. ಇನ್ನು ಮಹಾಭಾರತದ ಕರ್ಣ ಕೇವಲ ಒಬ್ಬ ಯೋಧನಾಗಿರದೆ ಮಹಾನ್ ದಾನವೀರನಾಗಿದ್ದ. ಆದರೆ ಇಂತಹ ಕರ್ಣನಿಗೆ ಪರಶುರಾಮ ಶಾಪ ಕೊಟ್ಟಿದ್ದ. ಈ ಕಾರಣಕ್ಕೆ ಅರ್ಜುನನೊಂದಿಗಿನ ಯುದ್ಧದ ವೇಳೆ ಕರ್ಣ ತನ್ನ ಧನುರ್ವಿದ್ಯೆಯನ್ನು ಮರೆತಿದ್ದ. ಭಗವಾನ್ ಪರಶುರಾಮ ಕರ್ಣನ ಪ್ರತಿಭೆಯನ್ನು ನೋಡಿ ತಮ್ಮ ಶಿಷ್ಯನನ್ನಾಗಿ ಮಾಡಿಕೊಂಡಿದ್ರು. ಅದೊಂದು ಅಭ್ಯಾಸದ ವೇಳೆ ಆಯಾಸಗೊಂಡಿದ್ದ ಪರಶುರಾಮ ಕೆಲ ಹೊತ್ತು ವಿಶ್ರಾಂತಿ ಪಡೆಯುವುದಾಗಿ ಹೇಳಿದ್ರು. ಕರ್ಣನ ತೊಡೆಯ ಮೇಲೆ ತಲೆಯಿಟ್ಟು ಪರಶುರಾಮರು ನಿದ್ದೆಗೆ ಹೋದ್ರು. ಕೆಲ ಹೊತ್ತಿನ ಬಳಿಕ ಒಂದು ದುಂಬಿ ಬಂದು ಕರ್ಣನ ತೊಡೆಗೆ ಕಚ್ಚಿತ್ತು. ಆದರೆ ತಾನು ಅಲುಗಾಡಿದ್ರೆ ಗುರುಗಳ ನಿದ್ದೆಗೆ ಭಂಗ ಬರುತ್ತೆ ಅಂತ ಕರ್ಣ ಅದನ್ನ ಸಹಿಸಿಕೊಂಡ. ಆದರೆ ಆ ದುಂಬಿ ಮತ್ತಷ್ಟು ದಾಳಿ ಮಾಡಿ ಕರ್ಣನಿಗೆ ಘಾಸಿಗೊಳಿಸುತ್ತೆ. ನಿಧಾನಕ್ಕೆ ಹರಿದ ರಕ್ತದ ಹೊಳೆ ಪರಶುರಾಮರ ದೇಹವನ್ನ ತೊಯ್ದು ಬಿಡುತ್ತೆ. ಆಗ ನಿದ್ದೆಯಿಂದೆದ್ದ ಪರಶುರಾಮರು, ಇಷ್ಟೊಂದು ಸಹನಾ ಶಕ್ತಿ ಇರೋದು ಕೇವಲ ಕ್ಷತ್ರಿಯರಲ್ಲಿ ಮಾತ್ರ. ನೀನು ನನಗೆ ಸುಳ್ಳು ಹೇಳಿ ವಿದ್ಯೆ ಪಡೆಯುತ್ತಿರುವ ಕಾರಣ ನಾನು ಕಲಿಸಿಕೊಟ್ಟ ವಿದ್ಯೆ ನಿನ್ನ ತೀವ್ರ ಅಗತ್ಯದ ವೇಳೆ ಮರೆತು ಹೋಗಲಿ ಅಂತ ಶಾಪ ಬಿಟ್ಟರು. ಅದರಂತೆ ಮಹಾಭಾರತದ ಯುದ್ಧದ ಸಮಯದಲ್ಲಿ ಕರ್ಣ ಪರಶುರಾಮರು ಕಲಿಸಿಕೊಟ್ಟ ವಿದ್ಯೆಯನ್ನ ಮರೆತು ಹೋಗಿದ್ದ. ಇನ್ನು ಮಹಾಭಾರತದ ಯುದ್ಧದ ಸಮಯದಲ್ಲಿ ಯುಧಿಷ್ಠಿರ ಇಡೀ ಹೆಣ್ಣು ಕುಲಕ್ಕೆ ಶಾಪವನ್ನು ಕೊಟ್ಟಿದ್ದ. ಕರ್ಣ ಸೂತಪುತ್ರನಲ್ಲ, ಅವನು ತನ್ನ ಜ್ಯೇಷ್ಠ ಅಣ್ಣ ಅಂತ ತಿಳಿದ ಮೇಲೆ ಯುಧಿಷ್ಠಿರ ಕುಂತಿಯನ್ನ ಭೇಟಿ ಮಾಡಿದ.
ನೀವು ಈ ಸತ್ಯವನ್ನ ನಮ್ಮಿಂದ ಯಾಕೆ ಮುಚ್ಚಿಟ್ರಿ, ಅಲ್ಲದೆ ನಮ್ಮ ದೊಡ್ಡಣ್ಣನನ್ನ ನಮ್ಮ ಕೈಯಾರೆ ಯಾಕೆ ಹತ್ಯೆ ಮಾಡಿಸಿದ್ರಿ ಅಂತ ಧರ್ಮರಾಯ ಕುಂತಿಯನ್ನ ಕೇಳಿದ. ಇದಕ್ಕೆ ಮೌನವಾಗಿ ನಿಂತಿದ್ದ ಕುಂತಿಗೆ ಧರ್ಮರಾಯ ಶಾಪವನ್ನು ಕೊಟ್ಟಿದ್ದ. ಇನ್ಮುಂದೆ ಯಾವ ಮಹಿಳೆ ಕೂಡ ತನ್ನ ಮನಸ್ಸಿನಲ್ಲಿ ಯಾವ ಮಾತನ್ನು ಕೂಡ ಮುಚ್ಚಿಟ್ಟುಕೊಳ್ಳಲು ಸಾಧ್ಯವಾಗಬಾರದು ಅಂತ ಶಾಪವಿಟ್ಟ. ಸ್ನೇಹಿತರೆ, ಯಮಲೋಕದ ರಾಜ ಯಮ ಕೂಡ ಶಾಪದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಯಮನಿಗೆ ಋಷಿ ಮಾಂಡವ್ಯರು ಶಾಪ ಕೊಟ್ಟಿದ್ರು. ಮಹಾಭಾರತದ ಪ್ರಕಾರ ಮಾಂಡವ್ಯ ಋಷಿಗಳನ್ನ ಕಳ್ಳತನದ ಆರೋಪದ ಮೇಲೆ ರಾಜ ಅವರಿಗೆ ಗಲ್ಲು ಶಿಕ್ಷೆಯನ್ನ ನೀಡಿದ್ದ. ಆದರೆ ಗಲ್ಲು ವಿಧಿಸಿದ ಮೇಲೂ ಋಷಿಯ ಪ್ರಾಣ ಹೋಗದ ಕಾರಣ ರಾಜ ಆತನಲ್ಲಿ ಕ್ಷಮೆ ಕೇಳಿ ಬಿಟ್ಟು ಕಳುಹಿಸುತ್ತಾನೆ. ಆದರೆ ಇದರಿಂದ ಕೆರಳಿದ ಮಾಂಡವ್ಯ ಋಷಿಗಳು ನೇರವಾಗಿ ಯಮಲೋಕಕ್ಕೆ ತೆರಳುತ್ತಾರೆ. ನನ್ನ ಬದುಕಿನಲ್ಲಿ ಇಂಥದ್ದೊಂದು ಘಟನೆ ನಡೆಯಲು ಕಾರಣವಾದರೂ ಏನು ಅಂತ ಕೇಳ್ತಾರೆ. ಆಗ ಯಮ ಹೇಳ್ತಾನೆ, ಋಷಿಗಳೇ, ನೀವು 12 ವರ್ಷದವರಿದ್ದಾಗ ಒಂದು ಇರುವೆಯನ್ನ ಕಡ್ಡಿಯಿಂದ ಚುಚ್ಚಿ ಸಾಯಿಸಿದ್ರಿ ಅಂತ ಹೇಳಿದ. ಆಗ ಮಾಂಡವ್ಯ ಮುನಿಗಳು 12 ವರ್ಷದ ಮಗುವಿಗೆ ಯಾವುದೇ ಧರ್ಮ ಮತ್ತು ಅಧರ್ಮದ ಬುದ್ಧಿ ಇರುವುದಿಲ್ಲ, ಈ ವಯಸ್ಸಿನಲ್ಲಿ ಮಾಡೋ ಅಧರ್ಮ ಕಾರ್ಯಗಳಿಗೆ ಕ್ಷಮೆ ಇರುತ್ತೆ ಅಂತ ಯಮನಿಗೆ ಶಾಪ ಕೊಡ್ತಾರೆ. ಒಂದು ಕ್ಷುದ್ರ ಯೋನಿ ಅಂದರೆ ದಾಸಿಯ ಪುತ್ರನಾಗಿ ನೀನು ಭೂಲೋಕದಲ್ಲಿ ಜನಿಸು ಅಂತ ಶಪಿಸ್ತಾರೆ. ಈ ಶಾಪದ ಕಾರಣ ಯಮರಾಜ ವಿದುರನ ರೂಪದಲ್ಲಿ ಜನ್ಮ ಪಡಿತಾರೆ. ಇನ್ನು ಕೊನೆಯದಾಗಿ ಮಹಾದೇವ ನದಿಗೆ ಶಾಪ ಕೊಟ್ಟ ಕಥೆಯನ್ನ ಹೇಳ್ತೀನಿ ಕೇಳಿ. ಈ ನದಿಯನ್ನ ಇವತ್ತಿಗೂ ಶಾಪಗ್ರಸ್ತ ನದಿ ಅಂತಲೇ ಕರೆಯಲಾಗುತ್ತೆ. ಆ ನದಿಯ ಹೆಸರು ಅಯೋಧ್ಯೆಯ ತಟದಲ್ಲಿರುವ ಸರಯೂ ನದಿ. ನಂಬಿಕೆಗಳ ಪ್ರಕಾರ ಭಗವಾನ್ ಶ್ರೀರಾಮ ಇದೇ ನದಿಯಲ್ಲಿ ಸ್ವ ಇಚ್ಛೆಯಿಂದ ಜಲ ಸಮಾಧಿಯಾಗಿದ್ದ. ಇದರಿಂದ ಸಿಟ್ಟಿಗೆದ್ದ ಶಿವ ಸರಯೂ ನದಿಗೆ ಶಾಪ ಕೊಟ್ಟನಂತೆ. ಹೀಗಾಗಿ ಈ ನದಿಯ ತಟದಲ್ಲಿ ಇವತ್ತಿಗೂ ಯಾವುದೇ ರೀತಿಯ ಯಜ್ಞವಾಗಲಿ ಅಥವಾ ಈ ನದಿಯ ನೀರನ್ನ ಯಾವುದೇ ಪೂಜೆಗೂ ಬಳಸೋದಿಲ್ಲ. ಇದಿಷ್ಟು ಶಾಪ ಮತ್ತು ವಿಮೋಚನೆಯ ಕೆಲವು ಪೌರಾಣಿಕ ಘಟನೆಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.